ಎಲ್ಲ ನಮ್ಮ ಸೌದಿ ಸ್ಟೈಲ್. ಎಲ್ಲ ಸೌದಿ ಸ್ಟೈಲ್. ಹಾ ಸರ್. ಚಿಕನ್ ಬಿರಿಯಾನಿ ಇವತ್ತು ನಮ್ಗೆ ಸಿಗ್ತಿರೋದು ಸೌದಿ ಸ್ಟೈಲ್. ಓಕೆ. ಅಷ್ಟೇ ಮಸಾಲಾ ಐಟಮ್ ಬಿದ್ದು ಮೊಸರು ಒಂದು ಹಾಕಿ ಪರ್ಫೆಕ್ಟ್ ಇದೆ ಅಲ್ಲ? ಪರ್ಫೆಕ್ಟ್ ಇದೆ. ಸೌದಿ ಚಿಕನ್ ಬಿರಿಯಾನಿ ಇದು. ಹಾ ಸರ್. ನೋಡಿ ಇಷ್ಟ ಸರ್. ಇಷ್ಟು ಕಲ್ಸ್ಬಿಟ್ರೆ ಆಯ್ತು. ನೀರ್ ಹಾಕೋದೀಗ ಹಾ ನೀರು ಹಾಕಿ ಟೈಮ್ ಹಿಡಿದಷ್ಟು ಆಮೇಲೆ ತಿಂದಾಗ ಒಳ್ಳೆ ರುಚಿ ಇರುತ್ತೆ ಸರ್. ಇನ್ನೇನು ಕಸ್ಟಮರ್ ಬರೋ ಟೈಮು ಇವತ್ತು ಭಾನುವಾರ ಬಂದ್ಬಿಟ್ಟಿದ್ವಿ ನಾವು. ಹಾ ಸರ್. ತುಪ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು. ಇದು ಖಾರ ಬುಟಿ. ಹಾ ಸರ್. ಗ್ಯಾರಂಟಿ ಬೇಕಿದ್ರೆ ಲ್ಯಾಬಿಗೆ ಕಳಿಸ್ಬೋದು ಸರ್. ಹೌದಾ? ಹಾ ಖಂಡಿತ. ಹಾ. ಸಾಜಿ ಅಂದ್ರೆ ಮನಿ ಫುಡ್. ಎಲ್ಲ ಏಜ್ ಗ್ರೂಪ್ ಕಸ್ಟಮರ್ಸ್ಗೂ ತುಳಜಾ ಭವಾನಿ ಸಾವಜಿ ಖಾನ ಹೋಟೆಲ್ ಬಂದ್ಬಿಟ್ರೆ ಮುಗೀತು. ಎಲ್ಲ ತುಳಜಾ ಭವಾನಿ ಸಾವಜಿ ಹೋಟೆಲ್. ವೀಕ್ಷಕರೇ, ಶ್ರೀ ತುಳಜಾ ಭವಾನಿ ಸಾವಜಿ ಹೋಟ್ಲು, ಇದು BSNL ಆಫೀಸ್, ಎಕ್ಸ್ಚೇಂಜ್, ಟೆಲಿಫೋನ್ ಎಕ್ಸ್ಚೇಂಜ್ BSNL ಗೊತ್ತಲ್ಲ, ಹರಿಹರದಲ್ಲಿದ್ದೀವಿ. ಒಳಗೆ ಹೋಗ್ಬಿಡೋಣ. ಚೇತನ್ ಅವರೇ, ಹಾ ಸರ್. ನೀವು ಚಿಕನ್ ಬಿರಿಯಾನಿ ಕೂಡ ಅದ್ಭುತವಾಗಿರುತ್ತೆ ಅಂತ ಹೇಳಿ. ಹಾ ಸರ್. ಬಿರಿಯಾನಿ ತೋರಿಸ್ಬಿಡಿ ಹೆಂಗ್ ಮಾಡ್ತೀರಂತ. ಬನ್ನಿ ಸರ್. ಇಲ್ಲಿ ರೆಡಿ ಮಾಡ್ಕೊಂಡ್ರೆ ಬನ್ನಿ ವೀಕ್ಷಕರೇ. ಬರ್ರಿ, ರೆಡಿ ಏನ್ ಹಾಕಿಲ್ಲ, ಈಗ ಬರೀ ಈರುಳ್ಳಿ ಚಿಲ್ಲಿ ಹಾಕಿದ್ದೀನಿ ಅಷ್ಟೇ. ಹಾ ಸರ್ ನೋಡಿ, ಹಾ. ಈರುಳ್ಳಿ ಚಿಲ್ಲಿ, ಹ್ಮ್. ಕಸ್ತೂರಿ ಮೆಂತೆ ಹಾಕೊಂಡಿದ್ದೀನಿ. ಕಸ್ತೂರಿ ಮೆಂತೆ, ಪಲಾವ್ ಎಲೆ, ಚಕ್ಕೆ. ಎಷ್ಟು ಕೆಜಿ ಚಿಕನ್ ಮಾಡೋದು ಸರ್? 1 kg ಸರ್. ಇದು ಮನೆಗೋಸ್ಕರ ಇದು ಮಾಡ್ತಾ ಇರೋದು. 1 kg. ಬಹಳ ಜನ ಕೇಳ್ತಾ ಇದ್ದಾರೆ 1 kg ನ ಹೇಗ್ ಮಾಡೋದು ಅಂತ ಕೇಳ್ತಾ ಇದ್ದಾರೆ. ನಾವು ಮಾಡೋದು ಬಹಳ, ಬಟ್ 1 kg ತೋರಿಸ್ತಾ ಇದ್ದೀನಿ ನಿಮಗೆ. ನಮ್ಮ ವೀಕ್ಷಕರಿಗೋಸ್ಕರ. ಈಜಿಗೋಸ್ಕರ ಇದು ತೋರಿಸ್ತಾ ಇದ್ದೀನಿ. ಎಷ್ಟು ಹಾಕೊಂಡ್ರಿ ಸರ್ ಐಟಮ್ಸ್? ಅಳತೆ ಈರುಳ್ಳಿ 2 ರಿಂದ 3 ಹಾಕೊಂಡಿದ್ದೀನಿ. ಈರುಳ್ಳಿ ಒಂದ್ 10 ರಿಂದ ಚಿಲ್ಲಿ, ಒಂದ್ 3-4 ಪಲಾವ್ ಎಲೆ, ಒಂದ್ 4 ಚಕ್ಕೆ ಹಾಕಿದ್ದೀನಿ. ಸ್ವಲ್ಪ ತುಪ್ಪ ಒಂದ್ ಸ್ವಲ್ಪ ಹಾಕಿದ್ದೀನಿ, 1 ಸ್ಪೂನ್ ತುಪ್ಪ ಹಾಕಿದ್ದೀನಿ ಅಷ್ಟೇ. ಬ್ರೌನ್ ಬರ್ ಹಾಕಿದ್ದು ಈರುಳ್ಳಿ. ಆಯ್ತಾ ಬ್ರೌನು? ಹಾ ಸರ್, ಇಷ್ಟು ಸಾಕು. ಈಗ ನೋಡಿ ಟೊಮೆಟೊನ ಹಾಕ್ತೀನಿ. 1 kg ಗೆ 1-2 ಟೊಮೆಟೊನ್ ಸಾಕು. ಸರ್, 1-2 ಟೊಮೆಟೊನ್ ಇದೆ, ಭಾಳ ಇಲ್ಲ, ಸಣ್ಣ ಇದೆ ಟೊಮೆಟೊನು. ಮತ್ತೆ ಲಿಂಬೆಹಣ್ಣು ಹಿಂಡ ಬೇಕಲ್ಲ. ಸರ್ 1 kg ಇಷ್ಟೇ. ಇಷ್ಟು ಹಾಕ್ಬಿಟ್ಟು 1-2 ನಿಮಿಷ ಹಸಿ ವಾಸನೆ ಹೋಗಲ್ಲ ಸರ್ ಅದು. ಅಷ್ಟೇ, ಹಸಿ ವಾಸನೆ ಹೋಗ್ಬೇಕು. ಹಾ ಸರ್, ಹಸಿ ವಾಸನೆ ಹೋಗ್ತಾನೆ ಚಿಕನ್ ಹಾಕೋದು ಇದರಲ್ಲಿ. ಅಲ್ಲ, ಇದು ಕೂಡ ಸಾವಜಿ ಸ್ಟೈಲ್. ಹಾ ಸರ್, ಇದು ಕೂಡ ನಮ್ಮ ಸಾವಜಿ ಸ್ಟೈಲ್. ನಾವು ಯಾವುದೇ ಹೊರಗೆ ಸ್ಟೈಲ್ ಮಾಡಲ್ಲ. ಕಬಾಬ್ ಆಗಿರ್ಲಿ, ಇದು ಆಗಿರ್ಲಿ, ಎಲ್ಲ ನಮ್ಮ ಸಾವಜಿ ಸ್ಟೈಲ್. ಎಲ್ಲ ಸಾವಜಿ ಸ್ಟೈಲ್. ಹಾ ಸರ್. ಚಿಕನ್ ಬಿರಿಯಾನಿ ಇವತ್ತು ನಮ್ಗೆ ಸಿಗ್ತಿರೋದು ಸಾವಜಿ ಸ್ಟೈಲ್. ಓಕೆ, ಪಕ್ಕಾ ಸಾವಜಿ ಸ್ಟೈಲ್ ಸರ್. ಯಾವುದೇ ಹಾಕಲ್ಲ ನಾವು, 4 ಐಟಮ್ ಹಾಕಲ್ಲ. ಚಿಕನ್ ಸರ್, 1 kg ಆಗುತ್ತೆ ಚಿಕನ್. 1 kg ಚಿಕನ್. ಇದ್ರಲ್ಲಿ ಅರಿಶಿನ, ಉಪ್ಪು, ಮೊಸರು ಹಾಕಿ ಕಲ್ಸಿರ್ತೀವಿ ಸರ್. ಅಷ್ಟೇ, ಕುದಿಸಿಲ್ಲ, ಕುದಿಸಿಲ್ಲ. ಒಂದ್ ಅರ್ಧ ಗಂಟೆ ಸ್ವಲ್ಪ ಇದು ಆದ್ರೆ ಉಪ್ಪೆಲ್ಲ ಒಳಗೆ ಹೋಗಿರ್ತಲ್ಲ ಸರ್. ಒಂಥರ ಮ್ಯಾರಿನೇಷನ್ ತರ ಆಗಿದೆ. ಇದನ್ನ ಹಾಕ್ಬಿಡ್ತೀರಿ ಇವಾಗ. ಹಾ ಸರ್, ಹಾಕ್ತೀನಿ ನೋಡಿ. 1 kg ಸರ್. 1 kg ಅಕ್ಕಿ, 1 kg ಚಿಕನ್ ಸರ್. ತಿರುಸ್ತೀವಿ ಸರ್. ಈಗ ಅಕ್ಕಿ ಯಾವ್ದು ಮಾಡ್ತೀರಾ? ಅಕ್ಕಿ ಹಾ ಸರ್, ಬಾಸ್ಮತಿ, ನಾರ್ಮಲ್ ಜೀರಾ, 2 ಮಿಕ್ಸ್ ಆಗಿರ್ತದ? 2 ಮಿಕ್ಸ್. ಅರ್ಧ ಕೆಜಿ. ಅರ್ಧ ಸರ್. ಓ, 2 ನಿಮಿಷ ಬಾಯ್ಲ್ ಆಗಲಿ. ಆಗ್ಬಿಡ್ಲಾ ಸರ್? ಒಂದ್ ಸ್ವಲ್ಪ ಅರಿಶಿನ ನೋಡಿ ಸರ್, ಒಂದು ಅರ್ಧ ಚಮಚ ಅರಿಶಿನ. ಅವಲ್ಲೇ ಹೇಳ್ದಲ್ಲ ನಾನು 5 ಐಟಮ್ ಅಂತ ಸರ್. ಇದು ಹೌದು. ಚಕ್ಕೆ, ಲವಂಗ, ಕರಿಮೆಣಸು, ಜಾಜಿಕಾಯಿ. ಇನ್ನೊಂದು ಹೇಳಿಲ್ಲ, 4 ಅದು. ಹಾ ಸರ್, ಏಲಕ್ಕಿ ಸರ್. ಯಾಲಕ್ಕಿ ಸರ್ ಒಂದಿಷ್ಟು ಆಗ್ತಾ ಇದೆ ಸಾಕು ನೋಡಿ. ಕೊತ್ತಂಬರಿ ಕಾಳು ಸರ್. ಕೊರಿಯಂಡರ್ ಪೌಡರ್. ಹಾ ಸರ್, ಒಂದ್ ಸ್ಪೂನ್ ಸಾಕು ಸರ್. ಹೌದು. 1 kg 1 ಸ್ಪೂನ್ ಸಾಕು. ಧನಿಯಾ ಪೌಡರ್. ಹಾ ಸರ್. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ಹಳ್ಳುಪ್ಪೆ ಯೂಸ್ ಮಾಡೋದು. ಹಾ ಸರ್, ಕಲ್ಲುಪ್ಪೆ. ಇದರಲ್ಲಿ ಕೊತ್ತಂಬರಿ, ಪುದೀನ ಪೇಸ್ಟ್ ಮಾಡಿ ಇಟ್ಟಿರ್ತೀನಿ ಸರ್. ಕೊತ್ತಂಬರಿ ಎಷ್ಟು, ಪುದೀನ ಎಷ್ಟು ಸರ್? ಒಂದು ಪೂರ್ತಿ ಪುದೀನ ಸರ್. ಕೊತ್ತಂಬರಿ ಒಂದು ಅರ್ಧ ಸರ್. ಅರ್ಧ ಕಟ್ಟು ಕೊತ್ತಂಬರಿ, ಒಂದು ಫುಲ್ ಕಟ್ಟು ಪುದೀನ ಮಾಡ್ಕೊಂಡು ಪೇಸ್ಟ್ ಮಾಡಿರ್ತೀವಿ. ಇದು ಬರ್ತದೆ ಬಿರಿಯಾನಿಗೆ. ಅಷ್ಟೇ, ಮಸಾಲಾ ಐಟಮ್ ಬಿದ್ದು. ಮೊಸರು ಒಂದು ಹಾಕಿ. ನಿಮ್ ಕಿಚನ್ ಬಹಳ ಕ್ಲೀನ್ ಆಗಿದೆ, ಹೈಜಿನಿಕ್ ಆಗಿದೆ. ಮೊಸರಾ? ಹಾ ಸರ್, ಮೊಸರು ಒಂದ್ ಸಣ್ಣ ಕಪ್ಪಲ್ಲಿ ಸಾಕು ಸರ್. ಇಷ್ಟು ಸಾಕು. ಆಮೇಲೆ ಇದು ಎಲ್ಲ ಪ್ರತಿಯೊಂದು ಕಿರಾಣಿ ಅಂಗಡಿ ಐಟಮ್ ಅಲ್ಲಿ ಸಿಗುತ್ತೆ. ಇದು ಮೀಟ್ ಮಸಾಲಾ, ಚಿಕನ್ ಮಸಾಲ, ಇವೇ ನಾವು ಹೊರಗಡೆಯಿಂದ ಯೂಸ್ ಮಾಡೋದಂದ್ರೆ ಇವೆರಡೇ ಸರ್. ನಾವು ಎವರೆಸ್ಟ್ ಅದು ಬಿರಿಯಾನಿಗೆ ಅಷ್ಟೇ ಸರ್. ಹೌದೌದು. ನಮ್ದು ಯಾವ್ದೋ ಶೇರ್ವಾಗ ಸೌದಿ ಶೇರ್ ಯಾವ್ದಕ್ಕೂ ಹಾಕಲ್ಲ ನಾವು. ಹೌದು. ಇದು 1 ಚಮಚ ಸಾಕು ಸರ್. 1 ಚಮಚ. ಹಾ ಸರ್, ಅದು 1 ಚಮಚ, ಇದು 1 ಚಮಚ ಸಾಕು ಸರ್. ಇಷ್ಟೇ ಸರ್ ಬಿರಿಯಾನಿ. ಸ್ವಲ್ಪ ಬಾಯ್ಲ್ ಆದ್ಮೇಲೆ ನೀರು ಹಾಕಿ ಅಕ್ಕಿ ಹಾಕ್ತೀನಿ ಸರ್.
ಇದು ಬಾಯೆಲ್ಲ ಬೆಳೆದು ನೀರು ಹಾಕಿ ಅದಕ್ಕೆ ಅಕ್ಕಿ ಹಾಕ್ಬಿಟ್ರೆ ಆಯ್ತು. ನೀರಲ್ಲಿ ಇಟ್ಟಿದ್ದೀನಿ ಸರ್, ಯಾಕಂದ್ರೆ ಸ್ಪೀಡ್ ಹೌದು, ಆಗಬೇಕು ಹೌದು. ಕೆಲಸ ಸ್ಪೀಡ್ ಆಗಕ್ಕೆ ನೀರು ಮೊದಲೇ ಬಾಯ್ಲ್ ನೀರು ಹಾಕ್ಬಿಟ್ರೆ ಎಲ್ಲ ಕೆಲಸಗಳು ಬೇಗ ಆಗ್ತಾವೆ. ಹ್ಞೂ ಇಷ್ಟೇ ಸರ್. ಐಟಮ್ ಹೆಂಗೆ ಇವತ್ತು ಗ್ರೇವಿ ಟೈಪ್ ಹೆಂಗಾಗಿದೆ ನೋಡಿ, ಅದೇ ಇದೇ ಸಾಜಿ ಬಿರಿಯಾನಿ ಸ್ಟೈಲ್. ಗ್ರೀನ್ ಬರುತ್ತೆ. ಹಾ ಸರ್, ಗ್ರೀನ್ ಬರುತ್ತೆ, ಗ್ರೀನ್. ಹಾಂ ಸೊ ಈ ನೀರು ಹಾಕ್ಬಿಟ್ಟು ರೈಸ್ ಹಾಕೋದು ನೋಡ್ಬಿಡೋಣ. ನೋಡಿ ಸರ್, ಆಗಿದೆ ಬಾಯ್ಲು. ಹಾಂ ಎಲ್ಲ ಮಸಾಲೆ ಎಲ್ಲ ಚಿಕನ್ ಅನ್ಕೊಂಡಿದೆ. ಓ ಸೊ ಇಷ್ಟಾದ್ರೆ ಸಾಕಲ್ಲ? ಹಾ ಸರ್, ಈಗ ಯಾಕಂದ್ರೆ ನಾವು ಫಸ್ಟ್ ನೀರು ಹಾಕ್ಬಿಟ್ಟು ಆಮೇಲೆ ಅಕ್ಕಿ ಹಾಕೋದಲ್ಲ. ಆಯ್ತು 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 ಸರ್, ನೀರಿಲ್ವಾ? ಬಾಯ್ಲ್ ಆಗಿರೋ ನೀರು ಹಾಕ್ಬಿಡ್ತೀವಿ. ಹಾ ಹ್ಞೂ ಈಸಿ ಆಗ್ಬಿಡ್ತದೆ. 1 kg ಇದು 2 ಆಗುತ್ತೆ, ಇದು 4 ನೀರು ಹಾಕಬೇಕು ಸರ್. ಹ್ಞೂ ಈ ತರ ಜಗ್ಗು 4 ಜಗ್ಗು ಅಂದ್ರೆ ಅವ್ರು ಯಾರು ಕಪ್ ತಗೊಂಡಿರ್ತಾರೋ ಇಲ್ಲ ಗ್ಲಾಸ್ ತಗೊಂಡಿರ್ತಾರೋ, ಅಕ್ಕಿಗೆ ಯಾವ ಅಳತಿ ತಗೊಂಡಿರ್ತಾರಲ್ಲ ಅದು ಡಬಲ್ ಹಾಕ್ಬೇಕು. ಸರಿ. ಸೊ ನೀವು ಈ ಅಳತೆ ಅಕ್ಕಿ ತೊಗೊಂಡಿರಿ? ಹಾ ಸರ್, ಈ ಅಳತಿ ನಾವು ನೋಡೋದು. ಇದೇ ಜಗ್ಗಲ್ಲಿ 2 ತೊಗೊಂಡಿರಿ? ಹಾ, 2 ತಗೊಂಡಿದೆ, ಅದಕ್ಕೆ 4 ನೀರು. 4 ನೀರು, ಕರೆಕ್ಟ್, ಅರ್ಥ ಆಯ್ತು. 3 4 ಹ್ಞೂ ಎಸ್, ನೀರಂತೂ ಬಿತ್ತು ಇವಾಗ. ಸರ್, ಇನ್ನೊಂದು 2 ನಿಮಿಷ ಸ್ವಲ್ಪ ಕುದಿ ಬಂದ್ರೆ ಅಕ್ಕಿ ಅಕ್ಕಿ ಹಾಕ್ಬಿಟ್ಟು ನೀವು ದಮ್ ಇಡ್ತೀರಾ? ಹಾ ಸರ್, ಸ್ವಲ್ಪ ದಮ್ ಇಡ್ತೀನಿ. ಸ್ವಲ್ಪ ದಮ್ ಇಡ್ತೀನಿ ಸರ್. ಇದು ಬಾಸ್ಮತಿ ಜೀರಾ, ಅದು ಅರ್ಧ ಕೆಜಿ, ಇದು ಅರ್ಧ ಕೆಜಿ ಮಿಕ್ಸ್ ಆಗಿರೋದು ಸರ್. ಇದು ಈಗ ತೊಳ್ಕೊಂಬರ್ತೀನಿ. ಇದನ್ನ ನೀರು ಹಾಕ್ತಾ ಇದ್ದೀನಿ. ಬಂದಿದ್ದೀನಿ ಈಗ, ಹಾಕ್ತಿದ್ದೀನಿ ನೋಡಿ ಅಕ್ಕಿ. ಓಕೆ ಓಕೆ. ಕುದಿ ಬರ್ತಿತ್ತು ಸರ್, ಕುದಿ ಬರ್ತಿತ್ತು, ಈಗ ಅಕ್ಕಿ ಹಾಕ್ತಾ ಇದ್ದೀನಿ. ಹೌದು, ಲೈಟಾಗಿ ಒಂದು ಕುದಿ ಬಂದ್ರೆ ಹಾಕ್ಬಿಡೋದು. ಹಾ ಸರ್, ಯಾಕಂದ್ರೆ ನೀರು ಇದಾಗಿರ್ತಲ್ಲ, ಬಿಸಿಯಾಗಿರುತ್ತೆ. ಹೌದು, ಭಾಳ ಹೊತ್ತು ಬಿಡಬಾರ್ದು ಸರ್ ಅಲ್ಲಿ. ಕರೆಕ್ಟ್. ಯಾಕಂದ್ರೆ ಚಿಕನ್ ಮುಂಚೆನೆ ಹಾಕಿರ್ತೀವಿ, ಚಿಕನ್ ಭಾಳ ಬೇಯ್ಬಿಡುತ್ತೆ. ಸ್ವಲ್ಪ ತಿರುಗಿಸ್ತಾ ಇರ್ಬೇಕು, ಇಲ್ಲ ತಳ ಹಿಡಿಯುತ್ತೆ. ಹೌದಾ? ಹಾ ಸರ್, 2 ನಿಮಿಷಕ್ಕೂ ತಿರುಗಿಸ್ತಾ ಇರ್ಬೇಕು. 2 ನಿಮಿಷಕ್ಕೆ ತಿರುಗಿಸ್ತಾ ತಿರುಗಿಸ್ತಾ ಇರ್ಬೇಕು. ಇರ್ಬೇಕು. ಅಲ್ಲಿಗೆ ಸಾವಜಿ ಹೋಟೆಲು, ತುಳಜಾಭವಾನಿ ಹೋಟೆಲು ಚಿಕನ್ ಬಿರಿಯಾನಿ ರೆಡಿ ಆಗ್ಬಿಡೋದು ಸರ್. 90% ಬೆಂದಿದೆ ಈಗ. ನಾನು 10% ಬೇಯಬೇಕು. ಈಗ ದಮ್ ಕಟ್ತೀನಿ ನಾವು. ಅಲ್ಲಿ ಹಂಚಿಟ್ಟಿದ್ದೀನಿ. ಸೊ ಇಲ್ಲಿ ಈ ಮೂಲೆಗ ಹಾ ಸರ್, ಹಂಚಿಟ್ಟಿದ್ದೀನಿ. ಇದನ್ನ ತಗೊಂಡೋಗಿ ಅದ್ರ ಮೇಲೆ ಇಟ್ಟು ದಮ್ ಕಟ್ಟಿದ್ರೆ ಮುಗೀತು ಚಿಕನ್ ಬಿರಿಯಾನಿ. ಎಸ್ ಸರ್. ಇದಕ್ಕೆ ಸ್ವಲ್ಪ ಖಾರ ಬೇಕಂದ್ರೆ ಸ್ವಲ್ಪ ಮೆಣಸಿನಕಾಯಿ ಹಿಂಡಿ ಹಾಕ್ಬೇಕು. ಖಾರ ಬೇಕಂದ್ರೆ, ಇಲ್ಲಾಂದ್ರೆ ನಡೆಯುತ್ತೆ ಸರ್. ಕೊತ್ತಂಬರಿ ಸೊಪ್ಪು ಸರ್ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಮೇಲೆ ವೇಟ್ ಇಡೋದು ಒಂದು ಇಟ್ಬಿಟ್ರೆ ಸರ್. ನಿಮ್ಮ ಫ್ಯಾಮಿಲಿ ರೂಮ್ ತೋರಿಸ್ಬಿಡಿ. ನೋಡಿ ಬನ್ನಿ ಸರ್. ಅಬ್ಬಬ್ಬಬ್ಬಬ್ಬ. ಹೇಗಿದೆ ನೋಡಿ, ಎಲ್ಲ ಸೋಫಾ ಸೆಟ್ ಸರ್. ಎಲ್ಲ ಸೋಫಾ ಸೆಟ್. ಆಮೇಲೆ ಎಸಿ ಬೇಡ ಅಂದವರಿಗೆ ಫ್ಯಾನು. ವಿಶೇಷವಾಗಿ ಇಲ್ಲಿ ಫ್ಯಾಮಿಲಿ ಬಂದ್ರೆ ಕಂಫರ್ಟ್ ಆಗಿ ಕುತ್ಕೋಬೇಕು. ಮೊದಲೇ ಮಾತು ಸೇಮ್ ಕ್ಲೀನ್ ಆಗಿ ಕುತ್ಕೋಬೇಕು. ಎಲ್ಲ ಯು ಶೇಪ್ ಅಲ್ಲಿ ಇದೆ. ಹಾ ಸರ್, ಯು ಶೇಪ್ ಅಲ್ಲೇ ಸೋಫಾ ಹಾಕಿಬಿಟ್ಟಿರಿ ಎಲ್ಲ ಕಂಪ್ಲೀಟ್. ಓನ್ಲಿ ಫ್ಯಾಮಿಲಿ ಕಾನ್ಸೆಪ್ಟ್ ಫ್ಯಾಮಿಲಿ. ಅದೇ ಈಗ ಒಂದು ಫ್ಯಾಮಿಲಿ ಬಂದು ನನಗೆ ಬರ್ತ್ಡೇ ಮಾಡ್ಕೋಬೇಕಂದ್ರೆ ಕೊಟ್ಬಿಡ್ತೀರಿ? ಕೊಟ್ಬಿಡ್ತೀನಿ. ಅವ್ರದೇ ಹೋಟ್ಲು ಸರ್, ಅವ್ರದೇ ಹೋಟ್ಲು. ಖಂಡಿತ. ಕಸ್ಟಮರ್ ಇಸ್ ಕಿಂಗ್. ಹೌದು, ಕಸ್ಟಮರ್ ದೇವರು ಸರ್. ಇಲ್ಲಿ ಸರ್ ಇವ್ರು ನೋಡಿ, ಅವರು ನಮ್ ದೊಡ್ಡಪ್ಪರು, ನಮ್ ತಂದೆಯರ ಅಣ್ಣ. ಅವ್ರ ಹೆಸರು ಹನುಮಂತ ಕಿರೋಜಿ. ಅವರ ಪುತ್ರ 2ನೇ ಮಗ ಸುರೇಶ್ ಕಿರೋಜಿ ಅಂತ. ನಮಸ್ಕಾರ ಸರ್. ಇಲ್ಲಿ ಸರ್ ಅವರು ನಮ್ ತಾಯಿ ಸರೋಜಾಬಾಯಿ ಕಿರೋಜಿ ಅಂತ. ನಮಸ್ಕಾರ. ಅವರು ನಮ್ ತಂದೆಯರು ತಿಪ್ಪೇಶ್ ಕಿರೋಜಿ ಅಂತ. ಇವರು ನಮ್ಮ ಸ್ನೇಹಿತರು ನಿಖಿಲ್ ಕಿರೋಜಿ ಅಂತ. ಓಕೆ, ದೂದ ಎಲ್ಲ ಫ್ಯಾಮಿಲಿ ಮೆಂಬರ್ಸ್. ಹೌದೌದು. ಮಾಡೋದು ಅವಲ್ಲೇ ತೋರಿಸಿದ್ರು ನಮ್ಮ ತಮ್ಮ. ಬಟ್ರ್ ಅನ್ನೋದು ಇಲ್ಲಿ ಕಾನ್ಸೆಪ್ಟ್ ಇಲ್ಲೇ ಇಲ್ಲ. ಹೌದೌದು. ಅಡಿಗೆ ಮನೆಗೆ ಹೋಗೋಣ ಸರ್. ಬನ್ನಿ ಸರ್. ಬಿರಿಯಾನಿ ರೆಡಿ ಆಗಿದೆ, ವೇಟ್ ಇಟ್ಟಿದ್ದೆ, ತೆಗಿತಾ ಇದ್ದೀನಿ ಈಗ. ನೀವು ಹೇಳ್ದಂಗೆ ಹಸಿರು ಕಲರ್ ಎಲ್ಲ ಫುಲ್ ಬೆಂದಿದೆ ಸರ್. ಚೆನ್ನಾಗಿದ್ಯಾ? ಓಕೆ ಸರ್, ನಿಮ್ಮ ಪ್ರಕಾರ ಕರೆಕ್ಟ್ ಆಗಿದೆ? ಪರ್ಫೆಕ್ಟ್ ಇದೆ ಅಲ್ಲ? ಪರ್ಫೆಕ್ಟ್ ಇದೆ. ಸಾವಜಿ ಚಿಕನ್ ಬಿರಿಯಾನಿ ಇದು. ನೋಡಿ, ಈ ತರ ನಾವು ಏನ್ ಮಾಡ್ತೀವಿ, ಒಂದು ಪೀಸ್ ಹೊಡೆಯಲ್ಲ. ಕರೆಕ್ಟ್. ಒಂದು ಪೀಸ್ ಎಲ್ಲಿ ನೋಡಿ ಹೇಗಿದೆ. 1 kg ಮಾಡೋದು ಇಷ್ಟೇ ಸರ್, ಬಹಳ ದೊಡ್ಡದು. ಹೌದು, ಬಳತು ಆಗಲ್ಲ ಸರ್. ಅಲ್ಲ, ಒಂದು ಹಾಫ್ ಅನ್ ಅವರ್ ಒಳಗೆ ಬಿರಿಯಾನಿ ಆಗುತ್ತೆ. 1 kg ಬಿರಿಯಾನಿ ಇಷ್ಟೇ ನೋಡಿ. ಒಂದು ಪೀಸು ಎಲ್ಲ ಇದು ಆಗಿಲ್ಲ. ಸರಿ, ಸೊ ಬಿರಿಯಾನಿ ರೆಡಿ. ಹಾ ಸರ್, ಬಿರಿಯಾನಿ ರೆಡಿ. ಮುಗಿ. ನಾವು ಯಾವಾಗಲೂ ಬರ್ತಾ ಇರ್ತೀವಿ ಸರ್. ಇಲ್ಲಿ ಮಟನ್ ಬಿರಿಯಾನಿ ತಗೊಂಡಿದ್ದೀವಿ, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಸರ್ ಮಟನ್ ಬಿರಿಯಾನಿಯಲ್ಲಿ. ಬಿರಿಯಾನಿ ಮಟನ್ ಸುಕ್ಕ ತುಂಬ ಚೆನ್ನಾಗಿರುತ್ತೆ. ಚಿಕನ್ನು ಆಮೇಲೆ ರೈಸ್ ಐಟಮು ಭಾಳ ಚೆನ್ನಾಗಿರುತ್ತೆ. ನಾವು ತುಂಬ ದಿವಸ ಆಯ್ತು ಇಲ್ಲೆಲ್ಲ ಬರೋಕತ್ತಿ. ನಾವು ಇವತ್ತಿನ ದಿನ ಪಾರ್ಸಲ್ ಒಯ್ಯಕತ್ತೀವಿ. ಸರ್ ಇನ್ನೊಂದು ಐಟಮ್ ರೆಡಿ ಮಾಡ್ಬಿಟ್ಟಿರಿ. ಹಾ ಸರ್. ಯಾವ್ದು ಸರ್ ಇದು?
ಇದು ಖಾರ ಬೋಟಿ ಅಂತ ನಮ್ಮ ಸೌತ್ ಸ್ಟೈಲ್ ಅಲ್ಲಿ ಹಾ ತುಂಬಾ ಚೆನ್ನಾಗಿ ಬರುತ್ತೆ. ಸೂಪ್ ಟೈಪ್ ಬರುತ್ತೆ ಇದು. ಹಾ ಸೂಪ್ ಬರುತ್ತಲ್ಲ ಇದೆ ಅದು. ಹಾ 1 kg ಇದೆ ಸರ್ ಇದು. 1 kg ಇದೆ. 1 kg ಇದೆ. ಇದಕ್ಕೆ ಬಹಳ ಐಟಮ್ ಇಲ್ಲ, 4 ಐಟಮ್. ಅರಿಶಿನ, ತುಪ್ಪ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸರ್. ಇಷ್ಟೇ 4 ಐಟಮ್. ಟೇಸ್ಟ್ ನೋಡಿ ಸರ್ ನೀವು, ತುಂಬಾ ಚೆನ್ನಾಗಿರುತ್ತೆ. ಸೂಪ್ ತರ ಆಗುತ್ತೆ ಇದು. ಹಾ ಸರ್ ಸೂಪ್ ನೋಡಿ ಸರ್. ಸಾವಜಿ ಸ್ಪೆಷಲ್ ಇದು. ಹಾ ಸರ್. ಖಾರ ಬೂಟಿ. ಹಾ ಸರ್. ತುಪ್ಪ, ಅರ್ಶಿನ ಅರ್ಧ ಚಮಚ, ತುಪ್ಪ 1 ಚಮಚ, ಓಕೆ ಓಕೆ. ಉಪ್ಪು ರುಚಿಗೆ ತಕ್ಕಷ್ಟು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಸರ್. ಒಂದು ಸಣ್ಣ ಸಣ್ಣ ಹಿಡಿ. ಹಾ ಸರ್, ಬಹಳ ಸಣ್ಣಲ್ಲಿ ಇದನ್ನ ಕಲಿಸ್ಬಿಟ್ಟು ಇಷ್ಟು ಕಲಿಸ್ಬಿಟ್ರೆ ಆಯ್ತು. ನೀರು ಹಾಕೋದೀಗ? ಹಾ, ನೀರು ಹಾಕ್ಬಿಟ್ಟು ಕಲ್ಸೋದು ಸರ್. ಇಷ್ಟೇ ಸರ್. 1 ಮಿನಿಟ್ ಆಯ್ತು ಸರ್. 1 ಮಿನಿಟ್ ಆಯ್ತಾ? ಇಟ್ಬಿಡೋಣ. ಓಕೆ ಸರ್, ಬನ್ನಿ. ಇಷ್ಟೇ ಸರ್ ಇದು. ಮುಚ್ಚಿಬಿಡ್ತೀರಾ? ಇಲ್ಲ, ಹಾ ಮುಚ್ಚಿ. ಇನ್ನು ಕುದಿಬೇಕಲ್ಲ? ಹಾ ಸರ್, ಇದು ಬಹಳ ಕುದಿ. ಮಟನ್ ಅಲ್ಲ ಸರ್, ಸ್ವಲ್ಪ ಟೈಮ್ ಹಿಡಿದು ಟೈಮ್ ಹಿಡಿದಷ್ಟು ಆಮೇಲೆ ತಿಂದಾಗ ಒಳ್ಳೆ ರುಚಿ ಇರುತ್ತೆ ಸರ್. ನೋಡಿ ಸರ್, ಈಗ ಇದು ಆಗಿದೆ. ನೀರು ಹಾಕ್ತಾ ಇದೀನಿ ಇನ್ನೊಂದು ಸ್ವಲ್ಪ. ಇನ್ನು ಸ್ವಲ್ಪ ಖಾರ ಬೂಟಿಗೆ. ಈಗ 1.5 ಕಪ್ ಇದ್ರಷ್ಟು ಹಾಕಿದ್ದೀನಿ, ಗ್ಲಾಸ್ ಅಷ್ಟು. ತಿರುಗ್ತಾ ಇದ್ದೀನಿ ಸರ್, ಆಗುತ್ತೆ ಪಾಡಿಗೆ. ಇನ್ನೇನು ಕಸ್ಟಮರ್ ಬರೋ ಟೈಮು. ಇವತ್ತು ಭಾನುವಾರ ಬಂದ್ಬಿಟ್ಟಿದ್ವಿ ನಾವು. ಹಾ ಸರ್. ಜೋಳದ ರೊಟ್ಟಿ ನೋಡಿ. ಸೂಪ್ ಹೆಂಗಿದೆ ನೋಡಿ. ಎಲ್ಲ ರೆಡಿ ಸರ್ ಇದು? ಎಲ್ಲ ರೆಡಿ ಇದೆ ಸರ್. ಇದಕ್ಕೂ ಏನು ಕಲರ್ ಇಲ್ಲ ಸರ್, ಬರೀ ಅರಿಶಿನ, ಎಣ್ಣೆ, ತುಪ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು. ಇದು ಖಾರ ಬೂಟಿ. ಸರ್. ಸರ್, ಇವಾಗ ಇದನ್ನ ಕಸ್ಟಮರ್ ಕೇಳಿದ್ರೆ ಹೆಂಗ್ ಕೊಡ್ತೀರಿ ಸರ್? ಇದು ಪ್ಲೇಟ್ ಲೆಕ್ಕ ಸರ್. ಒಂದು ಪ್ಲೇಟ್ ಏನೇನಿರ್ತದೆ? 5 ಪೀಸ್ ಬರುತ್ತೆ, 2 ಮೆತ್ತೊಂದು, 3 ಬೋನ್ಸ್ ಬರುತ್ತೆ ಸರ್. ಆಮೇಲೆ ಸೂಪ್ ಬರುತ್ತೆ. 5 ಪೀಸು ಸೂಪು, 3 ಮೆತ್ತಂದು, 2 ಬೋನು. ಇದಕ್ಕೆ ಖಾರ ಬೂಟಿ ಅಂತೀರಿ ನೀವು? ಹಾ ಸರ್. ಸರ್, ಇಲ್ಲಿ ಕೂಡ ಬಣ್ಣ ಬಣ್ಣ ಲೋಕ. ಹೌದು. ಏನು ಸರ್ ಇದು? ಸರ್, ಇದು ಕಬಾಬು. ಕಲರಲ್ಲಿ 1% ಕಲರ್ ಮಿಕ್ಸ್ ಇಲ್ಲ, ಗ್ಯಾರಂಟಿ. ನಾವು ಬೇಕಿದ್ರೆ ಲ್ಯಾಬಿಗೆ ಕಳಿಸಬಹುದು ಸರ್. ಹೌದಾ? ಹಾ, ಖಂಡಿತ. ಸಾಜಿ ಅಂದ್ರೆ ಮನಿ ಫುಡ್. ಮ್ಯಾರಿನೇಟ್ ಮಾಡಕ್ ಇಟ್ಟಿದ್ದೀನಿ ಸರ್. ಮಸಾಲಾ ಹಾಕಿ ಇಟ್ಟಿದ್ದೀನಿ. ಈಗ ಮತ್ತೆ ಕಸ್ಟಮರ್ ಬಂದ್ ಕೂಡ ಕೊಡೋದು. ಈಗ ನಮ್ಮ ಅಜ್ಜಾರಿಗೆಲ್ಲ ಹಲ್ಲಿರೋದಿಲ್ಲ ಸರ್, ಹಿರಿಯರಿಗೆ, ಅಂತವರಿಗೆಲ್ಲ ಕೈಮಾ ಕೊಟ್ಬಿಡ್ತೀವಿ. ಬಹಳ ಎಲ್ಲ ಏಜ್ ಗ್ರೂಪ್ ಕಸ್ಟಮರ್ಸ್ಗೂ ತುಳಜಾಭವಾನಿ ಸಾವಜಿ ಖಾನ ಹೋಟೆಲ್ ಬಂದ್ಬಿಟ್ರೆ ಮುಗೀತು. ತುಳಜಾಭವಾನಿ ಸಾವಜಿ ಹೋಟೆಲ್ ಬಂದ್ಬಿಟ್ರೆ ಎಲ್ಲರೂ ಖುಷಿ. ಖಂಡಿತ. ನಿಮಗೂ ಖುಷಿ ಆಗ್ಲಿ ಸರ್, ಒಳ್ಳೇದಾಗ್ಲಿ. ಓಕೆ ಸರ್, ಥ್ಯಾಂಕ್ ಯು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.